ಅದಕ್ಕೆ ಬರ್ತೀನಿ ಸರ್. ಈಗ 99 ಪಾಂಚಜನ್ಯ ಅಂತ ಹೆಸರು ಕೊಟ್ಟವರು ನನ್ನ ಫ್ರೆಂಡ್ ಒಬ್ಬರು TR ನಾರಾಯಣ ಸ್ವಾಮಿ ಅಂತ. ಅವರಲ್ಲೇ ಇದೆ, ರಾಮಕೃಷ್ಣ ಹೆಗಡೆ ಮನೆ ಪಕ್ಕದ ಮನೆ ಇದೆ, ಅವರ ಮನೆ ಕೃತಿಕಾ ಅಂತ ಅವ್ರ ಹೆಸರಿದೆ. ಗ್ರಾನೈಟ್ ಮಾಡ್ತಿದ್ರು. ಅದಕ್ಕೇನು ಕೊಡಬೇಕು ಅಂತ ಹೇಳಿದಾಗ ಕೃಷ್ಣ ಅವ್ರ ಕಾರಣಕ್ಕೋಸ್ಕರ ಪಾಂಚಜನ್ಯ ಹೆಸರಿಟ್ರು. ಆಮೇಲೆ ಮಾರಾಟಾಳುವ ಇವರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ರು ಸೋನಿಯಾ ಗಾಂಧಿ ತಾವು. ಪಾಂಚಜನ್ಯ ಈಸ್ ಎ ಪೇಪರ್ ಆಫ್ RSS ಅದು ಇದು ಅಂತೆಲ್ಲ ಕಂಪ್ಲೇಂಟ್ ಮಾಡಿಬಿಟ್ಟಿದ್ರು. ಆಮೇಲೆ ಕೊನೆಗೆ ನನಗೆ ಸೋನಿಯಾ ಗಾಂಧಿ ಹತ್ರಕ್ಕೆ ಹೋಗ್ಬಿಟ್ಟು ಬಾ ನೀನು, ಅದೇನೋ ಬೈತಾ ಇದ್ದಾರೆ, ಇದನ್ನು BJP ಹೆಸರಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಕೇಳಿದ್ರು. ಆಮೇಲೆ ನಾನು ಹೋದೆ, ಮೇಡಮ್ ಅದು ಹಂಗಲ್ಲ, ಇಟ್ ಇಸ್ ಫಾರ್ ಎವ್ರಿ ಕಮ್ಯುನಿಟಿ, ಇಟ್ ಈಸ್ ಹಿಂದೂಯಿಸಮ್, ಎಲ್ಲರೂ ಅವ್ರ ಮನೆ ಆಸ್ತಿ ಅಲ್ಲ, ಎಲ್ಲರೂ ವಿ ಆಲ್ ಆರ್ ಹಿಂದೂಸ್, ಯು ಆರ್ ಇನ್ ಎ ಹಿಂದೂ ಫ್ಯಾಮಿಲಿ, ಹೌ ಕ್ಯಾನ್ ಶಿ ಟೆಲ್ ದಟ್, ಅದೆಲ್ಲ ಸರಿ ಇಲ್ಲ ಅಂತೇಳಿ ಕೊನೆಗೆ ಪಾಂಚಜನ್ಯ ಶುರು ಮಾಡೋದು. ಸರ್, ಈ 99ರಲ್ಲಿ ಸರ್, ಈ ಎಲೆಕ್ಷನ್ಸ್ ಬಗ್ಗೆ ತಾವು ಹೇಳಿ ಸರ್. ಯು ಆರ್ ಒನ್ ಆಫ್ ದ ಪ್ರೈಮ್ ಮೆಂಬರ್ ಆಫ್ ದಟ್ ಕೃಷ್ಣ ಕೋರ್ ಕಮಿಟಿ, ಅವರ ಸ್ಟ್ರಾಟಜಿ ಭಾಗದಲ್ಲಿದ್ರಿ. ಎಲೆಕ್ಷನ್ ಹ್ಯಾಂಡಲ್ ಮಾಡಿದ ಹೆಂಗೆ? ಬಹುಶಃ ನಿಮಗೂ ಮತ್ತೊಂದು ಅನುಭವ ಅದು. ಅಫ್ಕೋರ್ಸ್ ನೀವು ಬೇರೆ ಬೇರೆ ಮೊದಲಿಂದಲೂ ಕೂಡ ಪಕ್ಷದಲ್ಲಿ ಇದ್ರು ಕೂಡ ಅವರು ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಕಲ್ಯಾಣ ಕರ್ನಾಟಕ ಫುಲ್ಲು ಧರಮ್ ಸಿಂಗ್ ಖರ್ಗೆಗೆ ಬಿಟ್ಬಿಟ್ರು ಆನ್ ಟಿಕೆಟ್ ಸೆಲೆಕ್ಷನ್. ಈ ಜಸ್ಟ್ ಲೆಫ್ಟ್ ಇಟ್ ಟು ದೆಮ್. ಇದನ್ನು ಮುಂಬೈ ಕರ್ನಾಟಕ ಈ ಲೆಫ್ಟ್ ಇಟ್ ಟು HK ಪಾಟೀಲ್. ಬಂಗಾರಪ್ಪನವ್ರಿಗೆ ಶಿವಮೊಗ್ಗ ನಾರ್ತ್ ಕನ್ನಡ ಬಿಟ್ಬಿಟ್ಟು, ಬಂಗಾರಪ್ಪ ಅವತ್ತು ಇವರು ನಮ್ಮ ಯಡಿಯೂರಪ್ಪನ ತೆಗಿಯೋಕ್ಕೆ ಇಟ್ ಇಸ್ ಬಂಗಾರಪ್ಪ ಸ್ಟ್ರಾಟಜಿ. ಅವ್ರನ್ನ ಈಶ್ವರಪ್ಪ ಇಬ್ಬರನ್ನೂ ಸೋಲ್ಸಿದ್ರಲ್ಲ, ಅಲ್ಲಿ ಒಬ್ಬರು ಸಾಧರನ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಬಂಗಾರಪ್ಪನವರು. ನಾವು ಅವ್ರಿಗೆ ಬಿಟ್ಬಿಟ್ಟ ಫುಲ್. ಈ ಟುಕೆ ಕಾಲ್. ನಾವೇನಾದ್ರು ಹಳೇದು ಮೈಸೂರು ಸ್ವಲ್ಪ ನೋಡೋದು ಹೊರತು, ನಾನು ಇಂಟರ್ಫಿಯರ್ ಆಗ್ತಿದ್ದೆ ಹೊರತು, ಅದನ್ನು ಶಿವಮೊಗ್ಗದವ್ರು ಅಲ್ಲಿಗೆ ಬಿಟ್ಬಿಟ್ಟಿದ್ದೆ. ಅವರು 2 ಜಿಲ್ಲೆ ಅವ್ರಿಗೆ ಬಿಟ್ಬಿಟ್ಟಿದ್ದ. ಜನಾರ್ದನ ಪೂಜಾರಿ ಅವ್ರಿಗೆ, ವೀರಪ್ಪ ಮೊಯ್ಲಿ ಅವ್ರಿಗೆಲ್ಲ, ಆಸ್ಕರ್ ಫರ್ನಾಂಡಿಸ್ಗೆಲ್ಲ ಮಂಗಳೂರು ಬಿಟ್ಬಿಟ್ಟಿದ್ದು. ಆ ಕಡೆ ನಾರ್ತ್ ಕರ್ನಾಟಕ ಅವ್ರಿಗೆ ಬಿಟ್ಟಿದ್ದ. ಇಲ್ಲಿ ಇದಾಯಿತು. ನಾವು ಬೆಂಗಳೂರು ಸುತ್ತಮುತ್ತಲೆಲ್ಲ ನಾವು ಸುತ್ತಮುತ್ತಲು ಮಂಡ್ಯ, ಮೈಸೂರು ಅವೆಲ್ಲ. ಸರ್ ಆವಾಗ ಸರ್ವೆ ಗಿರ್ವೆಲ್ಲ ಆವಾಗ ಇರಲಿಲ್ಲ. ನೀವು ಹೇಗೆ ಸಜೆಸ್ಟ್ ಮಾಡ್ತಿದ್ರಿ ಸರ್ ಎಲೆಕ್ಷನ್ ಟೈಮಲ್ಲಿ? ಅವರು ಹೇಗೆ ಸ್ವೀಕರಿಸಲ್ಲ? ಅವೆಲ್ಲ ನಾವು ಸರ್ವೆ ಅಂದರೆ ನಮ್ಮದೇ ಆದಂಥ, ಇವನ್ ಅವರ್ ಮೋಸ್ಟ್ ಟಫ್ ಎನಿಮೀಸ್ ಆಲ್ಸೋ ನಾನಂತೂ ಸಜೆಸ್ಟ್ ಮಾಡ್ತಿದ್ದೆ. ಎಷ್ಟೋ ಜನಕ್ಕೆ ರೇವಣ್ಣನ ಹೆಸರಿಲ್ಲ, ಕೃಷ್ಣಪ್ಪನ ಕೊಡಬಾರ್ದು ಅಂತಿತ್ತು, ನಮ್ಮ ಜೈಶೆ ಇವನಿಗೆ ಆತ್ಮಾನಂದ್ ಕೊಡಬಾರ್ದು ಅಂತಿತ್ತು. ಹಂಗೆಲ್ಲ ನಾವು ಆಗಲ್ಲ, ಮಾಡೋಕ್ಕಾಗಲ್ಲ ಅಂತೇಳಿ. ಈ ಟಿಕೆಟ್ ಡಿಸ್ಟ್ರಿಬ್ಯೂಷನ್ಸಲ್ಲಿ ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಥರ ಅಥವಾ ನಿಮ್ಮ ಅವ್ರ ನಡುವೆ ಚರ್ಚೆ ಆಗಿತ್ತಾ? SM ಕೃಷ್ಣ ನಡುವೆ ಆ ಥರದ್ದು ಯಾವುದು, ಅಥವಾ ಬೇರೆ ನಾಯಕರ ಜೊತೆ? ಅಸಿಸ್ಟೆಂಟ್ ಇದ್ದಂಗೆ ನಾನು. ಅಲ್ಲ, ಬಟ್ ಬೇರೆ ನಾಯಕರ ಜೊತೆಗೆ ಏನಾದ್ರು ಅದೇ ಥರದ್ದು ಸರ್? ಅವರು ಭಾಳ ಎಲ್ಲರಿಗೂ ಒಂದೆರಡು ಸೀಟಲ್ಲಿ ಸ್ವಲ್ಪ ಇದಾಗಿತ್ತೆ ಹೊರತು, ಅವರು ಇನ್ಕ್ಲೂಡಿಂಗ್ ಜಾಫರ್ ಶರೀಫ್ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಇವ್ರು ಜಾರ್ಜ್ ಕೊಡಬೇಕು ಅನ್ನೋದು ನಮ್ಮ ತಲೆಯಲ್ಲಿತ್ತು. ನಾನು ಜಾರ್ಜ್ಗೆ ಕೊಡಬೇಕು ಅಂತ ಭಾಳ ಇನ್ಸಿಸ್ಟ್ ಮಾಡ್ತಾಯಿದ್ದೆ. ಯಾಕೆ ನಾನು ಅವ್ರ ಕೈ ಕೆಳಗೆ ರಾಜಕೀಯಕ್ಕೆ ಬೆಳೆದಿದ್ದೆ. ಅವ್ರು ಜಾಫರ್ ಶರೀಫ್ ತಂದು ಅಲೆಕ್ಸಾಂಡರ್ ತಂದು ಕೊಟ್ಬಿಟ್ಟಾಗ, ಅವ್ರು ಅಲೆಕ್ಸಾಂಡರ್ ಆಫೀಸರ್ ಇದ್ದರು. ಅವರೆಲ್ಲ ಹೋಗಿ ಕ್ರಿಶ್ಚಿಯನ್ ಲಾಬಿ ಏನೇನೋ ವರ್ಕೌಟ್ ಆಯಿತು. ಕೊನೆಗೆ ಅದಾಯಿತು. ಅಲ್ಲೂ ಕೂಡ ವಿ ಕುಡ್ ನಾಟ್ ಇಂಟರ್ವ್ಯೂನ್. ಸ್ವಲ್ಪ MPಸ್ಗೆ ನಮ್ಮ ಪಾರ್ಟಿಲಿ ಜಾಸ್ತಿ ಇಂಪಾರ್ಟೆನ್ಸ್ ಮೊದಲಿಂದನಿದೆ. ವಿಪರೀತ MPಸ್ ಬೇರೆ ಇದ್ರಲ್ಲ, ಸೊ ಅದೊಂದು ಇದೆ.